ಇವತ್ತು ನೋಡ್ತಾ ಇರ್ಬೋದು ಈ ಗಾಡಿ ಈ ರೀತಿ ಫಿನಿಶ್ ಆಗಿದೆ. ಯೂರೋ 1 ಬೈಕ್ನ ಹೆಡ್ಲೈಟ್ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಯೂರೋ 1 ಹೆಡ್ಲೈಟ್ ಅನ್ನು ಆ್ಯಡ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇದೊಂಥರ ಸ್ಪ್ಲೆಂಡರ್ನ ಲುಕ್ಕನ್ನು ತುಂಬ ಚೇಂಜ್ ಮಾಡ್ತದೆ. ಇದು ಮೀಟರ್ ಚೇಂಜ್ ಮಾಡಿರುವಂಥದ್ದಲ್ಲ, ಖಾಲಿ ಮೀಟರ್ನ ಮೇಲಿನ ಕವರ್ ಏನುಂಟು ಅದನ್ನು ಮಾತ್ರ ಚೇಂಜ್ ಮಾಡಿರುವಂಥದ್ದು. ಸಾಧಾರಣ ಒಂದು 180 ರೂಪಾಯಿಗೆ ಅದು ಆಗಿದೆ. ಆಲ್ಮೋಸ್ಟ್ ಎಲ್ಲ ಮೋಡಿಫಿಕೇಷನ್ಸ್ ಅಂದರೆ ಸ್ಪ್ಲೆಂಡರನ್ನು ಮೋಡಿಫಿಕೇಷನ್ಸ್ ಮಾಡುವವರು ಈ ಒಂದು ಸಸ್ಪೆನ್ಷನನ್ನು ಆ್ಯಡ್ ಮಾಡ್ತಾರೆ. ಸೊ ನಾನು ಕೂಡ ಆ್ಯಡ್ ಮಾಡಿದ್ದೇನೆ. ಇದೊಂಥರ ಹಿಂದೆಯಿಂದ ಇದು ನಾರ್ಮಲ್ ಬೈಕ್ನ ಥರ ಕಾಣ್ತದೆ, ಜಪಾನ್ ಇಂಜಿನ್ ಸ್ಪ್ಲೆಂಡರ್ನ ಥರ ಕಾಣೋದಿಲ್ಲ. ಇದು ಈಗ ರೀಸೆಂಟಾಗಿ ಸ್ಪ್ಲೆಂಡರ್ನಲ್ಲಿ ಕಾಣ್ತಾ ಇರುವಂತಹ ಮೋಡಿಫಿಕೇಶನ್. ಸೊ ಅದನ್ನು ಈ ಒಂದು ಸ್ಪ್ಲೆಂಡರ್ಗೆ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ಕಾಣ್ತಾ ಇರ್ಬೋದು 3 ಇಂಚಸ್ ಏನುಂಟು ಇದನ್ನು ಹೈಟ್ ಮಾಡಿದ್ದೇನೆ. ಸೊ ಆ ಒಂದು ರೀಸನಿಂದ ಏನುಂಟು ಈ ಸ್ಟ್ಯಾಂಡ್ನ ಅಗತ್ಯ ತುಂಬ ಇರ್ತದೆ ಈ ಗಾಡಿಗೆ. ದ ಮೇನ್ ಥಿಂಗ್ ಏನಂತ ಹೇಳಿದರೆ ಇದರಲ್ಲಿ ತುಂಬ ಚೇಂಜಸ್ ಕಾಣ್ತಾ ಇರುವಂತಹದ್ದು, ನಾವು ಯಾವಾಗ ಹೈಟ್ ನೆಟ್ ಆ್ಯಡ್ ಮಾಡ್ತೇವೆ ಸೊ ಆ ಒಂದು ಟೈಮಲ್ಲಿ ನಾವೇನುಂಟು ಈ ಬ್ರೇಕ್ ಕೇಬಲ್ ಆ್ಯಂಡ್ ಮೀಟರ್ ಕೇಬಲ್ ಏನುಂಟು ಅದನ್ನು ಕೂಡ ನಾವು ಚೇಂಜ್ ಮಾಡಬೇಕಾಗ್ತದೆ, ಅದು ಕೂಡ ಮೋಡಿಫಿಕೇಷನ್ಸ್ ಮಾಡಬೇಕಾಗ್ತದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಸೊ ರೀಸೆಂಟಾಗಿ ನಾನು ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಪ್ರಾಜೆಕ್ಟ್ನ ಪಾರ್ಟ್ ವೈಸ್ ವಿಡಿಯೋ ಬಿಡ್ತೇನೆ ಅಂತ ಕೂಡ ಹೇಳಿದ್ದೆ, ಬಟ್ ಕಾರಣಾಂತರಗಳಿಂದ ಈ ಸಲ ಕೂಡ ವಿಡಿಯೋ ಬಿಡೋದಕ್ಕೆ ಆಗಲಿಲ್ಲ. ಬಟ್ ಅಪ್ಡೇಟ್ ಕೊಡ್ತಾ ಇದ್ದೆ, 2-3 ವಿಡಿಯೋ ಎಲ್ಲ ಬಿಟ್ಟಿದ್ದೇನೆ. ನೋಡದವರು ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ. ಅಂದರೆ ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ನಾನು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಐ ಥಿಂಕ್ 2 ವಿಡಿಯೋ ಬಿಟ್ಟಿದ್ದೇನೆ. ಸೊ ಇವತ್ತು ನೋಡ್ತಾ ಇರ್ಬೋದು ಈ ಗಾಡಿ ಈ ರೀತಿ ಫಿನಿಶ್ ಆಗಿದೆ. ಸೊ ಪೇಂಟಿಂಗ್ ಆಗಿರ್ಬೋದು ಅಥವಾ ಸೀಟ್ ಕವರ್ ಆಗಿರ್ಬೋದು, ಮಡ್ಗಾರ್ಡ್ ಆಗಿರ್ಬೋದು, ಎಲ್ಲವೂ ಚೇಂಜ್ ಆಗಿದೆ. ಸಾಧಾರಣ ಎಲ್ಲ ಚೇಂಜ್ ಆಗಿದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಫ್ರಂಟಿಂದ ನೋಡ್ಕೊಂಡು ಬಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಟ್ವಿಸ್ಟರ್ನ ಮಡ್ಗಾರ್ಡ್ ಒಂದು ಆ್ಯಡ್ ಮಾಡಿದ್ದೇನೆ. ಸಸ್ಪೆನ್ಷನ್ಸ್ನ ಬೂಟ್ ಆಗಿರ್ಬೋದು ಅದೊಂದು ಆ್ಯಡ್ ಮಾಡಿದ್ದೇನೆ. ಕಾಣ್ತಾ ಇರ್ಬೋದು ಕ್ರ್ಯಾಶ್ ಗಾರ್ಡ್, ಸಿಂಗಲ್ ರಾಡ್ ಕ್ರ್ಯಾಶ್ ಗಾರ್ಡ್ ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ನೋಡ್ತಾ ಬಂದರೆ ಇಲ್ಲಿ ಕಾಣ್ತಾ ಇರ್ಬೋದು RXZ ಇದ್ದು ಇಂಡಿಕೇಟರ್, ಇದನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಆ್ಯಂಡ್ ಇದರಲ್ಲಿ ಇದ್ದಂತಹದ್ದು ನಾರ್ಮಲ್ ಏನುಂಟು ಒಂದು ಹೆಡ್ಲೈಟ್ ಆಗಿತ್ತು. ಇದು ಯೂರೋ 1 ಬೈಕ್ ಆಗಿತ್ತು. ಆ ಒಂದು ಕಾರಣದಿಂದ ಇದಕ್ಕೆ ಯೂರೋ 1 ಬೈಕ್ನ ಹೆಡ್ಲೈಟ್ ತುಂಬ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ ಯೂರೋ 1 ಹೆಡ್ಲೈಟನ್ನು ಆ್ಯಡ್ ಮಾಡಿದ್ದೇನೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು DRL ಕೂಡ ಆ್ಯಡ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇದೊಂಥರ ಸ್ಪ್ಲೆಂಡರ್ನ ಲುಕ್ಕನ್ನು ತುಂಬ ಚೇಂಜ್ ಮಾಡ್ತದೆ. ಆ್ಯಂಡ್ ಇದರಲ್ಲಿ 16 ಪ್ಯಾಟರ್ನ್ ಉಂಟು. ಅದರ ಸ್ವಿಚ್ ಕೂಡ ಕಾಣ್ತಾ ಇರ್ಬೋದು, ಇದು ಅದರ ಸ್ವಿಚ್ ಆಗಿರ್ತದೆ. ಅದನ್ನು ಆನ್ ಆಫ್ ಮಾಡಿದಾಗ ಬೇರೆ ಬೇರೆ ರೀತಿಯ ಪ್ಯಾಟರ್ನ್ ವರ್ಕ್ ಆಗ್ತದೆ. ಅದಾದಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು ಮೀಟರ್ನ ಕವರ್. ನಾನು ಮೊದಲ ವೀಡಿಯೋದಲ್ಲಿ ತೋರಿಸಿದ್ದೆ ಮೀಟರ್ನ ಕವರ್ ಯಾವ ರೀತಿ ಆಗಿತ್ತು ಅಂತ. ಇದು ಮೀಟರ್ ಚೇಂಜ್ ಮಾಡಿರುವಂಥದ್ದಲ್ಲ, ಖಾಲಿ ಮೀಟರ್ನ ಮೇಲಿನ ಕವರ್ ಏನುಂಟು ಅದನ್ನು ಮಾತ್ರ ಚೇಂಜ್ ಮಾಡಿರುವಂಥದ್ದು. ಸಾಧಾರಣ ಒಂದು 180 ರೂಪಾಯಿಗೆ ಅದು ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಬಂದರೆ ಸೊ ಇಷ್ಟೆಲ್ಲ ಇದಾಯಿತು. ಅದಾದಮೇಲೆ ರಿಮ್ ಏನುಂಟು ಅದಕ್ಕೆಲ್ಲ ಪೈಂಟಿಂಗ್ ಆಗಿದೆ, ಅದು ತುಂಬ ಮಣ್ಣಾಗಿತ್ತು. ಸೊ ಇಲ್ಲಿಂದ ನೋಡ್ತಾ ಬಂದರೆ ಫೂಟ್ ರೆಸ್ಟ್ ಏನುಂಟು, ಫ್ರಂಟಿನ ಫೂಟ್ ರೆಸ್ಟ್ ಏನುಂಟು ನಾರ್ಮಲ್ ಅಂದರೆ ಸ್ಟಾಕಲ್ಲಿ ಏನು ಬರ್ತದೆ ಆ ಒಂದು ಫೂಟ್ ರೆಸ್ಟನ್ನೇ ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಅದಾದಮೇಲೆ ಹಿಂದೆದ್ದು ನೋಡ್ಕೊಂಡು ಬಂದರೆ ಸೊ ಇಲ್ಲಿ ಕಾಣ್ತಾ ಇರ್ಬೋದು ಇದು FZ ಇದ್ದು ಏನುಂಟು ಫೂಟ್ ರೆಸ್ಟ್ ಆಗಿರ್ತದೆ. ಸೊ ಅದನ್ನೇ ಆ್ಯಡ್ ಮಾಡಿದ್ದೇನೆ. ಇದು ಒಂಥರ ಗಾಡಿಯ ಲುಕ್ ಇದು ಕೂಡ ಒಂಥರ ಚೇಂಜ್ ಕೊಡ್ತದೆ. ಸೊ ಅಂದರೆ ಗಾಡಿಯ ಒಂದು ಲುಕ್ ಚೇಂಜ್ ಮಾಡ್ತದೆ ಈ ಒಂದು ಫೂಟ್ ರೆಸ್ಟ್. ಅದಾದಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು ಸ್ಪ್ರಿಂಗ್ನವರ ಸಸ್ಪೆನ್ಷನ್. ಸೊ ಇದನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ಆಲ್ಮೋಸ್ಟ್ ಎಲ್ಲ ಮೋಡಿಫಿಕೇಷನ್ಸ್ ಅಂದರೆ ಸ್ಪ್ಲೆಂಡರನ್ನು ಮೋಡಿಫಿಕೇಷನ್ಸ್ ಮಾಡುವವರು ಈ ಒಂದು ಸಸ್ಪೆನ್ಷನನ್ನು ಆ್ಯಡ್ ಮಾಡ್ತಾರೆ. ಸೊ ನಾನು ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸೀಟ್ ಏನುಂಟು ಸೀಟ್ಗೆ ಕವರ್ ಆ್ಯಡ್ ಮಾಡಿದ್ದೇನೆ. ಸೊ ಇದನ್ನು ಏನುಂಟು ಸ್ವಲ್ಪ ಸೀಟನ್ನು ಕಟ್ ಮಾಡಬೇಕಂತ ಇದ್ದೆ, ಬಟ್ ಅದಕ್ಕೆ ಬೇಕಾಗಿರುವಂತಹ ಕೆಲಸದವರು ಏನುಂಟು ಅವರು ಸಿಗದೆ ನಾನು ನಾರ್ಮಲ್ ಅಲ್ಲಿಗೆ ಒಂದು ಸೀಟ್ ಕವರ್ ಏನುಂಟು ಅದನ್ನು ಮಾತ್ರ ಆ್ಯಡ್ ಮಾಡಿರುವಂತಹದ್ದು. ಅದನ್ನು ಕಟ್ಟೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟ್ ಏನುಂಟು ಹಿಂದೆ ಏನುಂಟು ನಾರ್ಮಲ್ ಇಂಡಿಕೇಟ್ರ್ ಕಾಣ್ತಾ ಇರ್ಬೋದು, 2 ಸೈಡ್ ಕೂಡ ನಾರ್ಮಲ್ ಇಂಡಿಕೇಟ್ರೇ ಆ್ಯಡ್ ಮಾಡಿದ್ದೇನೆ. ಸೊ ಹಿಂದೆಯಿಂದ RXZ ಇದ್ದು ಹಾಕಿದರೆ ನನಗೇನು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಆ ಒಂದು ರೀಸನಿಂದ ಈ ಒಂದು ಗಾಡಿಗೆ ಏನುಂಟು ನಾರ್ಮಲ್ ಇಂಡಿಕೇಟ್ರ್ ಆ್ಯಡ್ ಮಾಡಿದ್ದೇನೆ. ಇದು ಹೊಸತೇ ಆಗಿರ್ತದೆ. ಆ್ಯಂಡ್ ಈ ಒಂದು ಏನುಂಟು ಹಿಂದೆ ಮಡ್ಗಾಡು ಏನುಂಟು ಅದು ಕೂಡ ಆ್ಯಡ್ ಮಾಡಿದ್ದೇನೆ. ಸೊ ಹಿಂದೆ ಈ ಒಂದು ಮಡ್ಗಾಡು ಏನುಂಟು ಇದು ಫುಲ್ ಸೆಟ್ ಏನುಂಟು ಅದನ್ನು ಫುಲ್ ಆ್ಯಡ್ ಮಾಡಿದ್ದೇನೆ. ಅದು ಓಲ್ಡ್ ಏನಿತ್ತು ನಡುವಿನಲ್ಲಿ ಕಟ್ಟಾಗಿತ್ತು. ಸೊ ಆ ಒಂದು ರೀಸನಿಂದ ಒಳಗೆಲ್ಲ ಮಣ್ಣು ಹೋಗ್ತಾ ಇತ್ತು, ಕೆಸರು ಹೋಗ್ತಾ ಇತ್ತು, ಕಬ್ಬಿಣದ ವಸ್ತು ಏನುಂಟು ಅದೆಲ್ಲ ತುಕ್ಕಿ ಹಿಡಿತಾ ಇತ್ತು. ಸೊ ಆ ಒಂದು ರೀಸನಿಂದ ಅದನ್ನು ಕೂಡ
ಚೇಂಜ್ ಮಾಡಿದ್ದೇನೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಇದು ಜಪಾನ್ ಇಂಜಿನ್ ಸ್ಪ್ಲೆಂಡರ್, ಬಟ್ ಅದರಲ್ಲಿ ಬರುವಂತಹದ್ದು ಬ್ರೇಕ್ ಲೈಟ್ ಏನುಂಟು ಅದು ಸ್ವಲ್ಪ ಚೇಂಜಸ್ ಬರ್ತದೆ. ಇದು ಏನುಂಟು ಈಗ ರೀಸೆಂಟಾಗಿ ಇರುವಂತಹ ಒಂದು ಸ್ಪ್ಲೆಂಡರ್ನ ಬ್ರೇಕ್ ಲೈಟ್ ಆಗಿರ್ತದೆ. ಸೊ ಅದೊಂಥರ ಹಿಂದೆಯಿಂದ ಇದು ನಾರ್ಮಲ್ ಬೈಕ್ನ ಥರ ಕಾಣ್ತದೆ, ಜಪಾನ್ ಇಂಜಿನ್ ಸ್ಪ್ಲೆಂಡರ್ನ ಥರ ಕಾಣೋದಿಲ್ಲ. ಸೊ ನೆಕ್ಸ್ಟ್ ಏನುಂಟು, ಈ ಒಂದು ಹಿಂದೆಯ ಕ್ಯಾರಿಯರ್ ಏನುಂಟು ಅದು ಕೂಡ ಕಟ್ಟಾಗಿತ್ತು, ಅದನ್ನು ಅಲ್ಲಿಗೆ ವೆಲ್ಡಿಂಗ್ ಮಾಡಿ ಅದನ್ನು ಈ ರೀತಿ ಮಾಡಿದ್ದಾನೆ. ತುಂಬ ಅದು ಹೈಟ್ ಆಗಿತ್ತು, ಸೊ ಅದನ್ನು ತುಂಬ ಡೌನ್ ಎಲ್ಲ ಮಾಡಿ ಈ ರೀತಿ ಮಾಡಿ ಇಟ್ಟಿದ್ದಾನೆ. ಸೊ ನೆಕ್ಸ್ಟ್ ಏನುಂಟು, ಈ ಸೈಡ್ ಕೂಡ ನೋಡ್ತಾ ಇರ್ಬೋದು ಸ್ಪ್ರಿಂಗ್ನವರ್ ಸಸ್ಪೆನ್ಷನ್ಸ್. ಅದಾದಮೇಲೆ ಫೂಟ್ ರೆಸ್ಟ್ ನೋಡ್ತಾ ಇರ್ಬೋದು, ಹಿಂದೆ FZ ಇದ್ದು ಮುಂದೆ ನಾರ್ಮಲ್ ಸ್ಟಾಕ್ ಫೂಟ್ ರೆಸ್ಟ್. ಅದಾದಮೇಲೆ ಇನ್ನೊಂದು ಮೋಡಿಫಿಕೇಷನ್ಸ್ ನೋಡ್ತಾ ಇರ್ಬೋದು, ಇಲ್ಲಿ ಒನ್ ಸೈಡ್ ಏನುಂಟು ಗೇರ್ ಲಿವರ್. ಸೊ ಇದು ಈಗ ರೀಸೆಂಟಾಗಿ ಸ್ಪ್ಲೆಂಡರ್ನಲ್ಲಿ ಕಾಣ್ತಾ ಇರುವಂತಹ ಮೋಡಿಫಿಕೇಷನ್. ಸೊ ಅದನ್ನು ಈ ಒಂದು ಸ್ಪ್ಲೆಂಡರ್ಗೆ ಆ್ಯಡ್ ಮಾಡಿದ್ದಾನೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು ಲಾಂಗ್ ಸೈಡ್ ಸ್ಟ್ಯಾಂಡ್ ಕಾಣ್ತಾ ಇರ್ಬೋದು. ಯಾಕಂತ ಹೇಳಿದರೆ ಇದರಲ್ಲಿ ನಾನು ಅದನ್ನು ಹೇಳೋದನ್ನು ಮರೆತೆ, ಇಲ್ಲಿ ಕಾಣ್ತಾ ಇರ್ಬೋದು 3 ಇಂಚಸ್ ಏನುಂಟು ಇದನ್ನು ಹೈಟ್ ಮಾಡಿದ್ದೇನೆ. ಸೊ ಆ ಒಂದು ರೀಸನಿಂದ ಏನುಂಟು ಈ ಸ್ಟ್ಯಾಂಡ್ನ ಅಗತ್ಯ ತುಂಬ ಇರ್ತದೆ ಈ ಗಾಡಿಗೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇರ್ಬೋದು ಯುಟಿಲಿಟಿ ಬಾಕ್ಸು ಕೂಡ ಚೇಂಜ್ ಮಾಡಿದ್ದೇನೆ. ದ ಮೇನ್ ಥಿಂಗ್ ಏನಂತ ಹೇಳಿದರೆ ಇದರಲ್ಲಿ ತುಂಬ ಚೇಂಜಸ್ ಕಾಣ್ತಾ ಇರುವಂತಹದ್ದು. ಸೊ ರೀಸೆಂಟಾಗಿ ಅಂದರೆ ಅಪ್ಲೋಡ್ ಮಾಡಿರುವಂತಹ ಫಸ್ಟ್ ವಿಡಿಯೋ ಏನುಂಟು ಅದರಲ್ಲಿ ನೋಡಿದರೆ ಗೊತ್ತಾಗ್ಬೋದು, ಟ್ಯಾಂಕ್ ಏನುಂಟು ತುಂಬ ಹಾಳಾಗಿತ್ತು. ಸೊ ಅದನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲ ಅಂತ ಇತ್ತು, ಬಟ್ ಕೆಲವೊಂದು ಮಾತುಕತೆ ಆದಮೇಲೆ ಸೊ ಈ ಒಂದು ಟ್ಯಾಂಕ್ ಏನುಂಟು ಇದನ್ನೆಲ್ಲ ಪೇಂಟಿಂಗ್ ಮಾಡಿ ಅದನ್ನೆಲ್ಲ ಚೇಂಜ್ ಮಾಡಿ ಈ ರೀತಿ ಮಾಡಿದ್ದಾನೆ. ಸೊ ಸ್ಟಾಕಲ್ಲೇ ಉಂಟು ಸ್ಟಿಕ್ಕರಿಂಗ್ ಎಲ್ಲ, ಬಟ್ ಪೇಂಟಿಂಗ್ ಏನುಂಟು ನ್ಯೂ ಅಂದರೆ ಹೊಸತಾಗಿ ಪೇಂಟ್ ಮಾಡಿರುವಂತಹದ್ದು. ಸೊ ಫಿನಿಶಿಂಗ್ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಕಡೆ ನನ್ನ ಒಂದು ಪ್ರಾಬ್ಲಮಿಂದ ಆ ಒಂದು ಏನುಂಟು ಸ್ಕ್ರ್ಯಾಚ್ ಆಗಿರುವಂತಹದ್ದು. ಸೊ ಅದು ಬಿಟ್ಟರೆ ಎಲ್ಲವೂ ಚೆನ್ನಾಗೇ ಇದೆ. ಸೊ ಇದಕ್ಕೆ ಏನುಂಟು ಕ್ಲಿಯರ್ ಕೋಟ್ ಎಲ್ಲ ಕೊಟ್ಟಿದ್ದೇವೆ. ಸೊ ಆ ಒಂದು ರೀಸನಿಂದ ಈ ರೀತಿ ಕಾಣ್ತಾ ಉಂಟು, ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಅದಾದಮೇಲೆ ಇಲ್ಲಿ ಏನುಂಟು ಚೈನ್ ಸಾಕೆಟ್ ಅಂದರೆ ಚೈನ್ ಬಾಕ್ಸ್ ಓಲ್ಡ್ ಡೇ, ಬಟ್ ಅದಕ್ಕೆ ಪೇಂಟಿಂಗ್ ಮಾಡಿದ್ದೇನೆ. ಸೊ ಆ ಒಂದು ರೀಸನಿಂದ ಅದು ಕೂಡ ಒಂಥರ ನ್ಯೂ ಲುಕ್ ಕೊಡ್ತಾ ಉಂಟು. ಸೊ ಇಷ್ಟೆಲ್ಲ ಚೇಂಜ್ ಆಗಿದೆ. ಅದೆಲ್ಲ ಆದಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು ಕ್ರ್ಯಾಶ್ ಗಾರ್ಡ್ ಸಿಂಗಲ್ ಅದು ಹೇಳಿದಲ್ಲ. ಅದಾದಮೇಲೆ ಹಾರ್ನ್ ಏನುಂಟು ಅದನ್ನು ಇಲ್ಲಿಗೆ ಆ್ಯಡ್ ಮಾಡಿದ್ದಾನೆ. ಅದಾದಮೇಲೆ ಸೊ ಇದು ಮೇನ್ ಥಿಂಗ್, ನಾವು ಯಾವಾಗ ಹೈಟ್ ನೆಟ್ ಆ್ಯಡ್ ಮಾಡ್ತೇವೆ ಸೊ ಆ ಒಂದು ಟೈಮಲ್ಲಿ ನಾವೇನುಂಟು ಈ ಬ್ರೇಕ್ ಕೇಬಲ್ ಆ್ಯಂಡ್ ಮೀಟರ್ ಕೇಬಲ್ ಏನುಂಟು ಅದನ್ನು ಕೂಡ ನಾವು ಚೇಂಜ್ ಮಾಡಬೇಕಾಗ್ತದೆ, ಅದು ಕೂಡ ಮೋಡಿಫಿಕೇಷನ್ಸ್ ಮಾಡಬೇಕಾಗ್ತದೆ. ಆಮೇಲೆ ಕಾಣ್ತಾ ಇರ್ಬೋದು ಬಾಕ್ಸ್ ಮಿರರ್ ಕಾಣ್ತಾ ಇರ್ಬೋದು, ಇದು ಕೂಡ ಆ್ಯಡ್ ಆಗಿದೆ. ಎಲ್ಲ ಹ್ಯಾಂಡಲ್ ಕೂಡ ಚೇಂಜ್ ಆಗಿದೆ. ಸ್ಟಾಕ್ನಿಂದ ಏನುಂಟು ಶಾರ್ಟ್ ಬಾರ್ ಹ್ಯಾಂಡಲ್ ಏನೋ ಒಂದು ಹೆಸರುಂಟು, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಸೊ ಟ್ಯಾಂಕ್ನ ಕ್ಯಾಪ್ ಏನುಂಟು ಇದು ಹೊಸತು, ಅದರಲ್ಲಿದ್ದಂತಹ ಟ್ಯಾಂಕ್ ಕ್ಯಾಪ್ ಅಲ್ಲ. ಸೊ ಅದಾದಮೇಲೆ ಇನ್ನೊಂದು ಮೇನ್ ಥಿಂಗ್ ಇಲ್ಲಿ ಕಾಣ್ತಾ ಇರ್ಬೋದು ಕೀ ಸೆಟ್ ಫುಲ್ ಆ್ಯಡ್ ಮಾಡಿದ್ದೇವೆ. ಸೊ ಇದು ಹೊಸ ಕೀ ಸೆಟ್, ಇದರಲ್ಲಿದ್ದಂತಹ ಕೀ ಏನುಂಟು ಅದು ಬಿಸಾಡಿ ಹೋಗಿತ್ತು. ಸೊ ಆ ಒಂದು ರೀಸನಿಂದ ಏನುಂಟು ಕೀ ಸೆಟ್ ಹೊಸತು ಹಾಕಿದ್ದೇವೆ. ಮೀಟರ್ನ ಎಕ್ಸ್ಲೇಟರ್ ಕೇಬಲ್ ಅಂದರೆ ಥ್ರಾಟಲ್ ಕೇಬಲ್ ಏನುಂಟು ಥ್ರಾಟಲ್ ಕೇಬಲ್ ಕೂಡ ಹಾಳಾಗಿತ್ತು, ತುಂಬ ವಾಸ್ಟ್ ಕಂಡೀಷನಲ್ಲಿತ್ತು. ಸೊ ಆ ಒಂದು ರೀಸನಿಂದ ಥ್ರಾಟಲ್ ಕೇಬಲ್ ಏನುಂಟು ಅದನ್ನು ಕೂಡ ಚೇಂಜ್ ಮಾಡಿದ್ದೇನೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ಇದರಲ್ಲಿರುವಂತಹ ಬ್ಯಾಟ್ರಿ ಕೂಡ ಚೇಂಜ್ ಮಾಡಿದ್ದೇನೆ. ಕೆಲವೊಂದು ಪಾರ್ಟಿ ಏನುಂಟು ಅದನ್ನು ಆ್ಯಡ್ ಮಾಡುವಂಥದ್ದು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಅದರಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಇಷ್ಟೆಲ್ಲ ಆ್ಯಡ್ ಆಗಿದೆ. ಸೊ ಫೈನಲ್ ಲುಕ್ ನೋಡ್ತಾ ಇರ್ಬೋದು. ಸೊ ಈ ರೀತಿ ಗಾಡಿ ಏನುಂಟು ಚೇಂಜ್ ಆಗಿದೆ, ಅಂದರೆ ಸ್ಟಾಕಲ್ಲಿ ಈ ಗಾಡಿ ಮೋಡಿಫಿಕೇಷನ್ಸ್ ಮಾಡಬೇಕಂತ ಇದ್ದದ್ದು. ಸೊ ಆ ಒಂದು ರೀಸನಿಂದ ಅದನ್ನು ಸ್ಟಾಕ್ ಕಂಡೀಷನಲ್ಲೇ ಈ ರೀತಿ ಮೋಡಿಫಿಕೇಷನ್ಸ್ ಮಾಡಿದ್ದೇನೆ. ಆ್ಯಂಡ್ ಒಂದು ಮಿಸ್ ಆಗಿರುವಂಥದ್ದು ಏನಂತ ಹೇಳಿದರೆ ಬ್ಯಾಕಿಗೆ ಎಸ್ ಡಿ ವೀಲ್ ಆದಷ್ಟು ಬೇಗ ಅದಕ್ಕೆ ಆ್ಯಡ್ ಮಾಡಲಿಕ್ಕಿದ್ದೇವೆ. ಸೊ ಇನ್ನು ಬರುವ ದಿನಗಳಲ್ಲಿ ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಇವತ್ತು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅಂದರೆ DRL ಕಾಣ್ತಾ ಇರ್ಬೋದು ಯಾವ ರೀತಿ ಬ್ಲಿಂಕ್ ಆಗ್ತಾ ಇದೆ ಅಂತ ಹೇಳಿ. ಇದರಲ್ಲಿ 16 ಪ್ಯಾಟರ್ನ್ಸ್ ಇದೆ. ಸೊ ಇಲ್ಲಿ ನಾನು ತೋರಿಸ್ತೇನೆ. ಸೊ ಇದೊಂದು ಈ ರೀತಿ 16 ಪ್ಯಾಟರ್ನ್ ಉಂಟು ಈ ಒಂದು DRLಸಲ್ಲಿ. ಸೊ
ಇಷ್ಟೆಲ್ಲ ಆ್ಯಡ್ ಆಗಿದೆ. ಆ್ಯಂಡ್ ಸ್ಟಿಕ್ಕರ್ಸ್ ಏನುಂಟು, ಸ್ಟಿಕ್ಕರ್ ಏನುಂಟು ಅದನ್ನು ಕೂಡ ಚೇಂಜ್ ಮಾಡಿದ್ದೇವೆ. ಇದು ಹೊಸ ಸ್ಟಿಕ್ಕರ್ ಆಗಿರ್ತದೆ. ಅದಕ್ಕೆ ಸಾಧಾರಣ ಒಂದು 300 ರೂಪಾಯಿ ಏನೋ ಆಗ್ತದೆ, 300-350 ಸಮಥಿಂಗ್ ಏನೋ ಅಷ್ಟು ಆಗ್ತದೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲ ಲೀಸ್ಟು ಉಂಟು. ಸೊ ಇಷ್ಟೆಲ್ಲ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಸೊ ಇದೇ ಒಂದು ಫೈನಲ್ ಲುಕ್ಕು. ಇದರ ಸಿನಿಮ್ಯಾಟಿಕ್ ವಿಡಿಯೋ ಏನುಂಟು ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಒಮ್ಮೆ ನೋಡಲಿಲ್ಲ ಅಂತ ಹೇಳಿದರೆ ಒಮ್ಮೆ ಬ್ಲೇಸ್ 155 ಅಂತ ಹೇಳುವಂತಹ ಒಂದು ಅಕೌಂಟ್ನಲ್ಲಿ ಈ ಒಂದು ಗಾಡಿಯ ಫುಲ್ ಏನುಂಟು ಮೋಡಿಫಿಕೇಷನ್ಸ್ನ ಒಂದು ರೀಲ್ ಆಗಿರ್ಬೋದು ಅಥವಾ ಇದರ ಕೆಲವೊಂದು ಸಿನಿಮ್ಯಾಟಿಕ್ ವಿಡಿಯೋ ಆಗಿರ್ಬೋದು, ಇದನ್ನೆಲ್ಲ ಅಂದರೆ ಅದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಸೊ ಬಾಯ್.